ವೀಕ್ಷಕರೇ ನಮಸ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿ ಉಳಿದಿದೆ. ಎಲ್ಲಾ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ನಡೆಯುತ್ತಿದೆ. ದಿನಕ್ಕೊಂದಂತೆ ರಾಜ್ಯದ ಅಧ್ಯಕ್ಷರ ಘೋಷಣೆ ಆಗ್ತಿದೆ. ಆದ್ರೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಆಯ್ಕೆ ಮಾತ್ರ ಘೋಷಣೆ ಆಗುತ್ತಿಲ್ಲ. ಹೀಗಾಗಿ ಈ ವಿಷಯ ಕಗ್ಗಂಟಾಗಿ ಉಳಿದಿದೆ. ಇದರಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ಕೂಡ ಈ ಒಂದು ವಿಷಯ ಅಧ್ಯಕ್ಷರ ನೇಮಕ ವಿಷಯದಲ್ಲಿ ಬೇಸರ ತರಿಸಿದೆ. ಹೈಕಮಾಂಡ್ ನಾಯಕರ ವಿರುದ್ಧ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಎಲ್ಲಾ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗ್ತಿದೆ, ಆದ್ರೆ ಕರ್ನಾಟಕ ವಿಷಯದಲ್ಲಿ ಮಾತ್ರ ಬಿಜೆಪಿ ಹೈಕಮಾಂಡ್ ನಾಯಕರು ತುಟಿಕ್ ಪಿಟುಕ್ ಅನ್ನುತ್ತಿಲ್ಲ. ಹಾಲಿ ಅಧ್ಯಕ್ಷರನ್ನು ಮುಂದುವರಿಸುವುದಕ್ಕಾದ್ರೂ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ. ಅದೇ ರೀತಿ ಬದಲಾವಣೆ ಮಾಡುವ ಮನಸ್ಸು ಕೂಡ ಮಾಡುತ್ತಿಲ್ಲ. ಹಾಗಾದ್ರೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ, ಯಾವಾಗ ಘೋಷಣೆ ಆಗುತ್ತೆ ಎಂಬುದೇ ತುಂಬಾ ಕುತೂಹಲದ ವಿಷಯ ಬಿಜೆಪಿಯಲ್ಲಿ. ಇದೆಲ್ಲದರ ಹೊರತಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಮಾಡಲಾಗ್ತದೆ. ಅದೇ ರೀತಿ ಈ ತರದ ಒಂದು ಮಾತು ಕೇಳಿ ಬರತೊಡಗಿದೆ. ಹಾಗಾದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವ BS ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರಿಗೆ ಕಳುಹಿಸಿದ ಸಂದೇಶವಾದರೂ ಏನು? ವೀಕ್ಷಕರೇ, ಕಳೆದ 7-8 ತಿಂಗಳಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ ಮತ್ತು ಹಾಲಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ, ಹೊಸಬರು ಬರ್ತಾರೆ, ಇಲ್ಲ ಹಾಲಿ ಅಧ್ಯಕ್ಷರ ಮುಂದುವರಿತಾರೆ ಎಂಬ ವಿಷಯ ತುಂಬಾ ಚರ್ಚೆಯಾಗಿದೆ. ಆದ್ರೆ ಹೈಕಮಾಂಡ್ ನಾಯಕರು ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಅಷ್ಟೇ ಅಲ್ಲ, ಅಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕು ಅಂತ ಅತೃಪ್ತರು, ರೆಬಲ್ಸ್ ತಂಡದ ನಾಯಕರು ಕೂಡ ಜಿದ್ದಿಗೆ ಬಿದ್ದು ಸಭೆ ಮೇಲೆ ಸಭೆ ಮಾಡ್ತಾರೆ, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ, ಆದಿ ಬೀದಿಯಲ್ಲಿ ಮಾತಾಡ್ತಾರೆ. ಆದ್ರೂ ಇದ್ಯಾವುದಕ್ಕೂ ಕೂಡ ಹೈಕಮಾಂಡ್ ನಾಯಕರು ತಲೆ ಕೆಡಿಸಿಕೊಂಡಿಲ್ಲ. ರಾಜ್ಯದಲ್ಲಿ ಸಂಘಟನೆ ಸೊರಗುತ್ತಿದೆ, ಕಾರ್ಯಕರ್ತರಲ್ಲಿ ಉತ್ಸಾಹ ಕಡಿಮೆಯಾಗಿದೆ ಮತ್ತು ಹೈಕಮಾಂಡ್ ನಡೆ ವಿರುದ್ಧ ಕಾರ್ಯಕರ್ತರಲ್ಲಿ ಬೇಸರವಿದೆ. ಆದ್ರೂ ಹೈಕಮಾಂಡ್ ನಾಯಕರು ತಲೆ ಕೆಡಿಸಿಕೊಂಡಿಲ್ಲ. ಹಾಲಿ ಅಧ್ಯಕ್ಷರನ್ನು ಮುಂದುವರಿಸುವುದಕ್ಕೆ ಬಹುತೇಕ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಘೋಷಣೆ ಆಗಬೇಕಲ್ವಾ? ಹಳೆಯ ಆದೇಶದಂತೆ ಅವರು ಮುಂದುವರಿಯಲಿದ್ದಾರೆ ಎಂಬ ಸಂದೇಶವನ್ನಾದರೂ ಕೊಡಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಈ ಯಾವ ಸಂದೇಶವನ್ನು ಕೊಡುತ್ತಿಲ್ಲ. ಇದರಿಂದಾಗಿ ಪಕ್ಷದ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ, ಮುಖಂಡರಲ್ಲಿ ಕೂಡ ಸಣ್ಣ ಮಟ್ಟಿಗಿನ ಅಸಮಾಧಾನವಿದೆ. ಎಲ್ಲದರ ನಡುವೆ ಮಾಜಿ ಮುಖ್ಯಮಂತ್ರಿಗಳಾಗಿರುವ BS ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶ ಕಳಿಸಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಹಾಲಿ ಅಧ್ಯಕ್ಷರಾಗಿರುವ B.Y. ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕು ಮತ್ತು ಅವರನ್ನು ಬದಲಿಸಬೇಕು ಅಂತ ಅತೃಪ್ತರು, ರೆಬಲ್ಸ್ ತಂಡದ ನಾಯಕರು ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ. ಹೈಕಮಾಂಡ್ ನಾಯಕರು, ಸಂಘದ ನಾಯಕರು ಸೂಚನೆ ಕೊಟ್ಟರು ಕೂಡ ಅವರು ಚಾಳಿ ಬಿಡುತ್ತಿಲ್ಲ. ಹೀಗಾಗಿ ಆಕ್ರೋಶಗೊಂಡಿರ್ತಕ್ಕಂಥ ಮಾಜಿ CM BS ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರಿಗೆ ಒಂದು ಏನು ಸಂದೇಶ ಕಳಿಸಿದಾರಪ್ಪ ಅಂದ್ರೆ, ಮಾಡುವಂಗಿದ್ರೆ 3 ವರ್ಷಗಳ ಕಾಲ B.Y. ವಿಜಯೇಂದ್ರ ಅವರನ್ನೇ ಮುಂದುವರಿಸಿ, ಇಲ್ದಿದ್ರೆ ಬಿಟ್ಬಿಡಿ ಅಂತ ಕಠೋರವಾಗಿ ಹೈಕಮಾಂಡ್ ನಾಯಕರಿಗೆ ಸಂದೇಶ ಕಳಿಸಿದ್ದಾರೆ ಅಂತ ಹೇಳಲಾಗ್ತದೆ. ಪದೇ ಪದೇ ನೀವು ಜಗ್ಗಾಡಬೇಡಿ, ಹಗ್ಗ ಜಗ್ಗಾಟ ಮಾಡಬೇಡಿ, ಅಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ಹಗ್ಗ ಜಗ್ಗಾಟ ಮಾಡಬೇಡಿ. ರೆಬಲ್ಸ್ಗೆ ಮತ್ತು ಅತೃಪ್ತರಿಗೆ ಇದು ಮಣೆ ಹಾಕಿದಂಗಾಗುತ್ತೆ. ಅವರಿಂದಾಗಿಯೇ ಪಕ್ಷಕ್ಕೆ ಮುಜುಗರ ಉಂಟಾಗಿದೆ, ಪಕ್ಷದ ಕಾರ್ಯಕರ್ತರು ಮುಜುಗರ ಅನುಭವಿಸುವಂತಾಗಿದೆ. ಅದೇ ರೀತಿ ಹಿರಿಯ ನಾಯಕರ ಕುರಿತು ಮತ್ತು ಅಧ್ಯಕ್ಷರ ಕುರಿತು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದೆಲ್ಲವನ್ನು ಗಣನೆಗೆ ತೆಗೆದುಕೊಳ್ಳದೆ ನೀವು ಈ ರೀತಿಯ ನಿರ್ಲಕ್ಷ್ಯ ವಹಿಸಿದ್ರೆ ಅದು ಮತ್ತಷ್ಟು ಅನುಮಾನಕ್ಕೆ ಪುಷ್ಟಿ ಕೊಟ್ಟಂತಾಗುತ್ತದೆ. ಹೀಗಾಗಿ ಒಂದು ಖಡಕ್ ನಿರ್ಧಾರ ತೆಗೆದುಕೊಳ್ಳಿ. ಮುಂದುವರಿಸುವುದಾದ್ರೆ B.Y. ವಿಜಯೇಂದ್ರ ಅವರನ್ನೇ 3 ವರ್ಷದವರೆಗೆ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಬೇಕು, ಇಲ್ದಿದ್ರೆ ಬಿಟ್ಬಿಡಿ ಎಂಬ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಒಂದಷ್ಟು ಗೊಂದಲಕ್ಕೆ ಬಿದ್ದಿದ್ದಾರೆ. ಇಲ್ಲಿ ನೋಡಿ, ಯಡಿಯೂರಪ್ಪನವರು ಮಾತನಾಡುವುದಕ್ಕಿಂತ ಮೌನವಾಗಿದ್ರೆ ಅದು ಬಿಜೆಪಿಗೆ ತುಂಬಾ ಅಪಾಯಕಾರಿ. ಈಗಾಗಲೇ ಅದು 2013 ವಿಧಾನಸಭೆ ಚುನಾವಣೆಯಲ್ಲಿ ಮತ್ತು 2023 ವಿಧಾನಸಭೆ ಚುನಾವಣೆಯಲ್ಲಿ ಅದು ಗೊತ್ತಾಗಿದೆ. ಯಡಿಯೂರಪ್ಪನವರ ತಾಕತ್ತೇನು, ಶಕ್ತಿ ಏನು ಎಂಬುದು 2013 ಮತ್ತು 2023 ಚುನಾವಣೆಯಲ್ಲಿ ಗೊತ್ತಾಗಿದೆ. ಮರಳಿ ಮತ್ತೊಮ್ಮೆ ಇಂಥ ತಪ್ಪು ಬಿಜೆಪಿಯ ಹೈಕಮಾಂಡ್ ನಾಯಕರು ಮಾಡುವುದಿಲ್ಲ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಪದೇ ಪದೇ ಅಧ್ಯಕ್ಷರ ಆಯ್ಕೆ ವಿಷಯ ಮುಂದಕ್ಕೆ ಹೋಗ್ತಿರುವುದು ಮತ್ತು ಕಗ್ಗಂಟಾಗಿ ಮಾರ್ಪಟ್ಟಿರುವುದು ಎಲ್ಲೋ ಒಂದ್ ಕಡೆ ಪಕ್ಷದ ಸಂಘಟನೆಗೆ ಹಿನ್ನಡೆಯಾಗುತ್ತೆ ಮತ್ತು ಕಾರ್ಯಕರ್ತರಿಗೆ ಈಗಾಗಲೇ ಅದು ಬೇಸರವನ್ನು ತರಿಸಿದೆ. ಘೋಷಣೆ ಮಾಡದೇ ಇರುವುದರಿಂದ, ಆಯ್ಕೆ ಮಾಡದೇ ಇರುವುದರಿಂದ ಯಾವುದೇ ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಉತ್ಸಾಹದಿಂದ ಇನ್ನೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಆಗುವುದಿಲ್ಲ. ಬಹುತೇಕ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಬಿಜೆಪಿ ಹೈಕಮಾಂಡ್ ಈಗಾಗಲೇ ಮಾಡಿದೆ.
ಆದರೆ ಉಳಿದಿರತಕ್ಕಂತ ಗುಜರಾತ್, ಕರ್ನಾಟಕ ಕೆಲವೇ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಬಾಕಿ ಉಳಿದಿದೆ. ಈ ಒಂದು ವಿಷಯದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಗಮನ ಹರಿಸುತ್ತಿಲ್ಲ ಎಂಬುದು ಒಂದು ಸಣ್ಣ ಮಟ್ಟಿಗಿನ ಅಸಮಾಧಾನ ಕಾರ್ಯಕರ್ತರಲ್ಲಿ ಇದೆ. ಇದೆಲ್ಲದರ ಹೊರತಾಗಿ ಕೂಡ ಮಾಜಿ ಸಿಎಂ BS ಯಡಿಯೂರಪ್ಪನವರು ಹೈಕಮಾಂಡ್ ನಾಯಕರಿಗೆ ಈ ಒಂದು ಸಂದೇಶಗಳು ಮಾಡುವಂಗಿದ್ರೆ ಮುಂದಿನ 3 ವರ್ಷಗಳ ಕಾಲ BY ವಿಜೇಂದ್ರ ಅವರನ್ನೇ ಮುಂದುವರಿಸಿ ಆಯ್ಕೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿ. ಇದರಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಚೆನ್ನಾಗುತ್ತೆ. 28ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಕೂಡ ಅನುಕೂಲವಾಗುತ್ತೆ. ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಕಡೆ ಸಂದೇಶವಾಗಿ ಯಡಿಯೂರಪ್ಪ ಅವರು ಇಂಥದ್ದೊಂದು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಇದರಿಂದಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದಷ್ಟು ಗೊಂದಲಕ್ಕೆ ಬಿದ್ದಂತೆ ಕಾಣ್ತಿದೆ. ಯಾಕಂದ್ರೆ ರೆಬಲ್ಸ್ ನಾಯಕರು, ಅತೃಪ್ತರು, ತಟಸ್ಥ ಬಣದವರು ಎಲ್ಲರೂ ಹೋಗಿ ಕೂಡ ಹೈಕಮಾಂಡ್ ನಾಯಕರ ಬಳಿ ಒಂದಷ್ಟು ದೂರು ಕೊಡುವುದರಿಂದ ಅದೇ ರೀತಿ BS ಯಡಿಯೂರಪ್ಪ ಅವರ ಎಚ್ಚರಿಕೆಗೆ ಕೂಡ ಪರಿಶೀಲಿಸಿ ಪರಾಮರ್ಶೆ ಮಾಡಿ ಒಂದು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಈಗಾಗಲೇ ಕಳೆದ 1 ವರ್ಷದಲ್ಲಿ ಹಾಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷದ ಸಂಘಟನೆ ಚೆನ್ನಾಗಿ ನಡೆದಿದೆ ಎಂಬುದು ಅಭಿಪ್ರಾಯ ಕಾರ್ಯಕರ್ತರಲ್ಲಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯುವ ನಾಯಕತ್ವಕ್ಕೆ ಆದ್ಯತೆ ನೀಡಿದರೆ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಟ್ಟಾರೆಯಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಈಗಾಗಲೇ ಹಾಲಿ ಅಧ್ಯಕ್ಷರನ್ನೇ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದರೂ ಕೂಡ ಕೆಲ ವಿಷಯಗಳಲ್ಲಿ ತಡೆ ಉಂಟು ಮಾಡುತ್ತಿರುವುದು, ಕೆಲ ವಿಷಯಗಳಲ್ಲಿ ಆಯ್ಕೆ ಮಾಡುವುದಕ್ಕೆ, ಘೋಷಣೆ ಮಾಡುವುದಕ್ಕೆ ವಿಳಂಬ ಮಾಡುತ್ತಿರುವುದು ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಉಂಟು ಮಾಡಿದೆ ಅಂತ ಹೇಳ್ಬೋದು. ವೀಕ್ಷಕರು, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.